ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 70. ಕೆಲಸ ತುಂಬ ಇದೆ ಶಕ್ತಿ, ಬೇಗ ಹೋಗಬೇಕು ನಾನು ಎನ್ನುತ್ತಾ ಅವಳ ಮುನಿಸಿಗೆ ಕಾರಣವಾಗಿದ್ದ ಶಿವ. 20 ದಿನ ಆದಮೇಲೆ ಮುಖ ನೋಡ್ತಿದ್ದೀವಿ, ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸೋದಿಲ್ವಾ ನಿನಗೆ? ಅವನಿಗೆ ರೇಗುತ್ತಾ ಮುಖ ಉದಿಸಿಕೊಂಡು ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದಳು ಶಕ್ತಿ. ಅನಿಸುತ್ತೆ, ಆದರೆ ಕೆಲಸ ಮುಖ್ಯ ಅಲ್ವಾ ಎಂದ ತನ್ನ ಯೂನಿಫಾರ್ಮ್ ಸರಿ ಮಾಡಿಕೊಳ್ಳುತ್ತಾ. ಇಷ್ಟು ದಿನ ಕೆಲಸ ಅಂತ ತಾನೇ ಹೋಗಿದ್ದು ನೀನು, ಈಗ ನನ್ನ ಜೊತೆ ಇರಬೇಕು. ನೀನು ಟ್ರೈನಿಂಗ್ ಅಂತ ಹೋಗೋದಕ್ಕೂ ಮೊದಲೇ ಕೇಳಿದ್ದೆ ನಾನು, 2 ದಿನ ಎಲ್ಲಿಯಾದರೂ ಸುತ್ತಾಡೋಕ್ಕೆ ಹೋಗೋಣ ಅಂತ. ಅದಕ್ಕೂ ಒಪ್ಪೋದಿಲ್ಲ ಅಂತೀಯ ಇಡಿಯಟ್. ಈ ಶಕ್ತಿ ಎಲ್ಲರ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಮತ್ತು ಮೆಚೂರ್ ಅಂದ್ಕೊಂಡಿದ್ದೆ ನಾನು, ಆದರೆ ನೀನು ಹೌಸ್ ವೈಫ್ ಆಗಿಬಿಟ್ಟೆ ಎಂದ ತನ್ನ ಫೋನ್ ಜೇಬಿಗಿಟ್ಟು. ಎಲ್ರಿಗೂ ಇರೋದು ಒಂದೇ ಮನಸ್ಸು ಮಿಸ್ಟರ್ ಸಪ್ಲೈಯರ್, ನನಗೂ ನನ್ನ ಗಂಡನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಎಂದವಳದ್ದು ಮುನಿಸೆ. ಇನ್ನು ಅವಳ ಮುದ್ದಾದ ಮುಖ ನೋಡಿ ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳ ಹೆಗಲ ಮೇಲೆ ಕೈ ಹಾಕಿದ. ಅವನ ಮೇಲಿನ ಮುನಿಸಿಗೆ ಅವನ ಕೈ ಸರಿಸಿ ಕುಳಿತಳು. ಅವ ತುಟಿಯಂಚಲಿ ನಕ್ಕು ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡ. ನಿನ್ನ ಜೊತೆ ಜಗಳ ಮಾಡ್ಕೊಂಡಿರೋದೇ ಒಳ್ಳೇದು ಅನಿಸುತ್ತೆ ಅಲ್ವಾ, ಅಂದ್ರೇನೆ ನಿನಗೆ ಬುದ್ಧಿ ಬರೋದು ಎಂದಳು ಅವನನ್ನೇ ನೋಡುತ್ತಾ. ಅದೇಗೆ? ಜಗಳ ಮಾಡಿದರೆ ನೀನೇ ನನ್ನನ್ನು ಹುಡ್ಕೊಂಡು ಬರ್ತೀಯ ರಿವೆನ್ಸ್ ತಗೊಳ್ಳೋದಕ್ಕೆ, ಹೌದಾ ಎಂದವ ಅವಳ ಕೆನ್ನೆಗೆ ಮುತ್ತಿಡುತ್ತಿದ್ದ ಕೂದಲನ್ನು ಕಿವಿಯ ಹಿಂದೆ ಸರಿಸಿ ಅದೇ ಕೆನ್ನೆಗೆ ಮುತ್ತಿಟ್ಟ. ಇದೆಲ್ಲ ಏನು ಬೇಡ ಶಿವ ನನಗೆ ಎಂದಳು ಅವನನ್ನೇ ನೋಡುತ್ತಾ. ಮುನಿಸು ಮಾಯವಾಗಿ ಬೇಸರ ತೋರುತ್ತಿತ್ತು ಅವಳ ಮೊಗ. ಮತ್ತೆ ಏನು ಬೇಕು? ನಿನ್ನ ಜೊತೆ ಸ್ವಲ್ಪ ಟೈಮ್ ಪ್ರೀತಿಯಿಂದ ಕೇಳಿದಳು. ಓಕೆ, ಸಂಜೆ ಬೇಗ ಬರ್ತೀನಿ, ಇಬ್ಬರು ಹೊರಗಡೆ ಹೋಗೋಣ ಎಂದ ಅವಳ ಸನಿಹ ಇನ್ನೂ ಬಂದು. ಹೊರಗಡೆ ಎಲ್ಲೂ ಬೇಡ, ಮನೆಯಲ್ಲೇ ಇರೋಣ, ನೀನು ನನ್ನ ಕಣ್ಮುಂದಿದ್ರೆ ಸಾಕು ನನಗೆ. ಅಲ್ಲಿಲ್ಲಿ ಸುತ್ತಾಡುವ ಆಸೆ ಇಲ್ಲ ಅವಳಿಗೆ ಸದ್ಯಕ್ಕೆ. ಸರಿ ಮೇಡಮ್, ಹಾಗೇ ಆಗಲಿ ಎಂದು ಮೇಲೆದ್ದ. ಈಗ ಹೊರಟಿದೀಯಾ? ಕುಳಿತಲ್ಲಿಯೇ ತಲೆ ಎತ್ತಿ ಕೇಳಿದಳು. ಹಾಂ, ಮತ್ತೆ ಏನು ಮಾಡಬೇಕು ಎಂದ ತನ್ನ ಟೋಪಿ ಲಾಠಿ ಹಿಡಿದು. ಶಿವ, ನೀನು ತುಂಬ ಕೆಟ್ಟೋನು, ನಿನಗೆ ಬೇಕಾದಾಗ ಎಂದವಳು ಮುಂದಿನ ಮಾತುಗಳನ್ನು ಹೇಳದಾದಳು. ಏನು ನನಗೆ ಬೇಕಾದಾಗ? ಹೇಳು ಮುಂದೆ, ಯಾಕೆ ಅಲ್ಲಿಗೆ ನಿಂತುಬಿಟ್ಟೆ ಎಂದ ಅವಳ ಮುಂದೆ ನಿಂತು. ಏನಿಲ್ಲ, ಹೋಗು, ಎಲ್ಲನೂ ಹೇಳಬೇಕು ನಿನಗೆ ಎಂದು ಮೇಲೆದ್ದಳು. ಅರೆ, ಹೇಳಿದೆ ನನಗೆ ಹೇಗೆ ಗೊತ್ತಾಗಬೇಕು ಎಂದವನ ಮುಂದೆ ನಿಲ್ಲದೆ ಹೆಜ್ಜೆ ಇಟ್ಟವಳ ಕೈ ಹಿಡಿದು ಎಳೆದು ಅವಳ ತುಟಿಗೆ ಚುಂಬಿಸಿದ ಅವಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ಶಕ್ತಿ ಏನೂ ಮಾಡಲಾಗದೆ ಅವನ ಚುಂಬನಕ್ಕೆ ಸಿಕ್ಕಿ ಬಿದ್ದಿದ್ದಳು. ನಮಗೂ ಎಲ್ಲ ಅರ್ಥ ಆಗುತ್ತೆ ಎಂದ ಅವಳಿಂದ ಸರಿದಾಗ. ಇಡಿಯಟ್ ಎಂದಳು ಅವನನ್ನೇ ದಿಟ್ಟಿಸುತ್ತ. ಅವಳ ಕೆನ್ನೆ ರಂಗೇರಿದ್ದವು. ನಾನಿನ್ನು ಬರ್ತೀನಿ ಎಂದವ ಹೊರ ನಡೆದ. ಶಕ್ತಿ ಆ ರಾತ್ರಿ ಒಂದು ಸುಂದರ ಕ್ಷಣವನ್ನು ಆಹ್ವಾನಿಸಲು ಸಿದ್ಧಳಾದಳು. ತುಂಬ ಮಿಸ್ ಮಾಡಿಕೊಂಡೆ ಕೇಶು ನಾನು ನಿನ್ನ ಕೈ ಅಡುಗೆನ ಎಂದ ಶಿವ ಬಾಯಿ ಚಪ್ಪರಿಸಿ ಕೇಶವ ಮಾಡಿದ್ದ ಚಿಕನ್ ತಿನ್ನುತ್ತಿದ್ದ. ಕೇಶವ ಖುಷಿಯಿಂದ ಅವನನ್ನೇ ನೋಡುತ್ತಾ ಅವನೆದುರು ಕುಳಿತು ಊಟ ಮಾಡುತ್ತಿದ್ದ. ಶಿವ ಊಟಕ್ಕಾಗಿಯೇ ಅವನ ಮನೆಗೆ ಬಂದಿದ್ದ. ಅಲ್ಲದೆ ಕೇಶವನನ್ನು ನೋಡಲೇಬೇಕಲ್ಲ ಇಷ್ಟು ದಿನದ ನಂತರ. ಅಲ್ಲಿ ಅದೇ ದಾಲ್ ಚಪಾತಿ ತಿಂದು ನಾಲ್ಗೆ ಕೆಟ್ಟಿತ್ತು. ಯಾಕೆ, ನಾನ್ ವೆಜ್ ಸಿಗೋದಿಲ್ವಾ ಅಲ್ಲಿ? ಸಿಕ್ತಿತ್ತು, ಆದರೆ ಅದು ಇಷ್ಟೊಂದು ರುಚಿ ಇರಲಿಲ್ಲ ನನ್ನ ಕೇಶು ಕೈ ಅಡುಗೆ ಥರ ಎಂದ ಶಿವನಿಗೆ ಶಕ್ತಿಯ ಊಟದ ಯೋಚನೆಯೇ ಇಲ್ಲ. ಆದರೆ ಅವಳಿಗೆ ಇವನ ಯೋಚನೆ ಇದ್ದೇ ಇರುತ್ತದಲ್ಲ. ಕರೆ ಮಾಡಿಯೇ ಬಿಟ್ಟಿದ್ದಳು. ಊಟಕ್ಕೆ ಮನೆಗೆ ಬರೋದಿಲ್ವಾ ಶಿವ? ಕಾಲ್ ರಿಸೀವ್ ಮಾಡುತ್ತಿದ್ದಂತೆ ಕೇಳಿದಳು. ನಾನು ಕೇಶವನ ಮನೆಯಲ್ಲಿ ಊಟ ಮಾಡ್ತಿದ್ದೀನಿ ಶಕ್ತಿ, ನಿಜ ಹೇಳಿದ ಅವಳು ಕೋಪ ಮಾಡಿಕೊಳ್ಳುವಳೆಂದು ಗೊತ್ತಿದ್ದರು. ನಾನು ಕಾಯ್ತಿರ್ತೀನಿ ಅನ್ನೋ ಯೋಚನೆಯೇ ಇರೋದಿಲ್ವಾ ನಿನಗೆ? ಕಾಲ್ ಮಾಡದೇ ಇದ್ದರೆ ಕೋಪ ಮಾಡ್ಕೋತೀಯ, ಕಾಲ್ ಮಾಡಿದರೆ ಬರೋದಿಲ್ಲ ಅಂತೀಯ. ಸಾರಿ ಶಕ್ತಿ, ರಾತ್ರಿ ನಿನ್ನ ಜೊತೆನೇ ಊಟ ಮಾಡ್ತೀನಿ ಎಂದ ಅವಳನ್ನು ರಮಿಸಲು. ನಾನೇನು ಚಿಕ್ಕ ಮಗು ಅಲ್ಲ ನೀನು ಹೇಳೋದನ್ನು ಕೇಳಿ ಸುಮ್ಮನಾಗೋದಕ್ಕೆ, ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ಅವಳು ಕೋಪ ಮಾಡ್ಕೋತಾಳೆ ಅಂತ ಗೊತ್ತಿದ್ರು ನೀನು ಅದೇ ಕೆಲಸ ಯಾಕೆ ಮಾಡ್ತೀಯಾ ಕೇಳಿದ ಕೇಶು. ಅವಳ ಕೋಪದಲ್ಲೂ ಪ್ರೀತಿ ಇರುತ್ತೆ ಕೇಶು ಎಂದ ಶಿವ ಊಟ ಮುಂದುವರೆಸಿದ. ಸಿಕ್ಕಿದ್ದ ಅಡ್ರೆಸ್ ಎಲ್ಲಾನು ನೋಡಿದ್ದೀನಿ, ಅಲ್ಲಿ ಶಾನ್ ಅನ್ನೋ ಹೆಸರಿನ ಚಲಾವಣೆ ತುಂಬ ಇದೆ, ಅವನೇ ಅಲ್ಲಿ ಡ್ರಗ್ಸ್ ಹಂಚ್ತಿರೋದು ಎಂದ ಶಿವ ಮುಂಬೈನಲ್ಲಿ ನಡೆದ ಕೆಲವೊಂದು ವಿಷಯಗಳನ್ನು ಕೇಶವನ ಮುಂದೆ ಹೇಳುತ್ತಿದ್ದ. ರಿಸ್ಕ್ ಏನೂ ಇಲ್ಲ ಅಲ್ವಾ ಶಿವ ಕೇಳಿದ ಕೇಶವನಿಗೆ ಭಯ. ನೋ, ಹಾಗೇನಿಲ್ಲ, ಅವನು ಇಲ್ಲಿಗೆ ಬಂದರೆ ಸಾಕು, ಮುಂದಿನದನ್ನು ನಾನು ನೋಡ್ಕೋತೀನಿ ಎಂದ ಶಿವ ಶಾನ್ಗಾಗಿ ಹೊಂಚು ಹಾಕಿ ಕುಳಿತಿದ್ದ. ಖಂಡಿತ ಬರ್ತಾನೆ ಎಂದ ಕೇಶವ. ಇನ್ನೂ ಸ್ವಲ್ಪ ದಿನ ಅಷ್ಟೇ ಎಂದ ಶಿವ. ಮತ್ತೆ ಇಲ್ಲೇನಾದರೂ ಹೇಳುವಂಥ ಸಮಾಚಾರ ಇತ್ತ ಕೇಳಿದ. ಮನೆ ಮತ್ತು ಕೆಲಸ ಎರಡರ ಬಗ್ಗೆಯೂ ಅವನ ಮಾತಿಗೆ ಕೇಶವನಿಗೆ ತಕ್ಷಣ ನೆನಪಾಗಿದ್ದು ಶಕ್ತಿ ಶಿವನ ಮನೆಗೆ ಹೋಗಿ ಬಂದಿದ್ದು. ಅಂಥದ್ದೇನಿಲ್ಲ ಶಿವ ಎಂದ ಕೇಶವ ಕೊಂಚವೂ ಅನುಮಾನ ಬರದಂತೆ.
ಸರಿ, ನಾನು ಒಬ್ಬರನ್ನ ಭೇಟಿ ಆಗೋದಕ್ಕೆ ಹೋಗಬೇಕು, ಬರ್ತೀನಿ ಎಂದು ಮೇಲೆದ್ದ. ಯಾರನ್ನ? ರಣದೇವ್ ಎಂದ ಶಿವ ಬೇಕೆಂದೇ ಅವನನ್ನು ಭೇಟಿ ಮಾಡಲು ಹೊರಟಿದ್ದ. ರಣದೇವನ್ನ? ಯಾಕೆ? ಅವನ ಕೈ ಮುರಿದಿದೆ ಕೇಶು, ಪಾಪ, ವಿಚಾರಿಸೋದು ಬೇಡವಾ ಎಂದ ಶಿವನದ್ದು ನಾಟಕದ ಮಾತುಗಳು. ಅದನ್ನರಿತ ಕೇಶವ, ಹಾಗಾದರೆ ನಾನು ಬರ್ತೀನಿ ಎಂದು ಶಿವನ ಜೊತೆ ಎದ್ದು ಹೊರಟ. ಏನ್ ಸರ್, ಹೇಗಿದ್ದೀರಾ ಎಂದ ಶಿವ ರಣದೇವನ ಮುಂದಿದ್ದ ಅವನ ಮನೆಯಲ್ಲಿ. ಕೇಶವ ಪಕ್ಕದಲ್ಲಿ ನಿಂತಿದ್ದ. ಅವರಿಬ್ಬರು ಪೊಲೀಸ್ ಡ್ರೆಸ್ನಲ್ಲಿರುವಾಗ ಅವರನ್ನು ತಡೆಯುವವರಾರು ಒಳಬರಲು ಕಣ್ಣು ಮುಚ್ಚಿ ಮಲಗಿದ್ದ ರಣದೇವ್ ಅವರ ಧ್ವನಿಗೆ ಎಚ್ಚರವಾದ. ನೀವಿಬ್ಬರು ಇಲ್ಲೇನು ಮಾಡ್ತಿದ್ದೀರಾ? ನಿಮ್ಮನ್ನ ಒಳಗೆ ಬಿಟ್ಟೋರು ಯಾರು? ಅವರನ್ನು ನೋಡಿ ಕೋಪಗೊಂಡು ಎಂದ. ಅವನ ಕೈ ಮೂಳೆ ಮುರಿದಿದ್ದರಿಂದ ಕೈಗೆ ಬ್ಯಾಂಡೇಜ್ ಸುತ್ತಲಾಗಿತ್ತು. ಆ ಕೈ ಮುರಿದ ಇಬ್ಬರು ಎದುರಿಗೆ ನಿಂತಿದ್ದರೂ ಏನೂ ಮಾಡಲಾಗದ ಸ್ಥಿತಿ ಅವನಿಗೆ. ನಿಮ್ಮ ಕೈ ಮುರಿದಿದೆ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಊರಲ್ಲಿ ಇರಲಿಲ್ಲ ನೋಡಿ, ಬರೋದು ತಡ ಆಯಿತು ಎಂದ ಶಿವ ಕೇಶವನ ಮುಖ ನೋಡುತ್ತಾ. ಹೌದು ಸರ್, ಹೇಗೆ ಮುರಿತು ಈ ಕೈ ಕೇಳಿದ ಕೇಶವ. ರಣದೇವ್ ಉರಿಗಣ್ಣಿನಿಂದ ಇಬ್ಬರನ್ನು ನೋಡಿದ. ರಂಗ, ರಂಗ ಕೂಗಿದ ರಣದೇವ್. ಏಯ್ ರಂಗ, ಅವನಿಗಿಂತ ಜೋರಾಗಿ ಕೂಗಿದ ಕೇಶವ. ರಂಗ ಓಡಿ ಬಂದು ನಿಂತ ಅವರ ಮುಂದೆ. ಇವರನ್ನ ಯಾರೋ ಒಳಗೆ ಬಿಟ್ಟಿದ್ದು? ಅವರೇ ಬಂದರು ಸರ್, ತಡೆದಿದ್ದಕ್ಕೆ ಕೈಲಿರೋ ಲಾಠಿ ತೋರಿಸಿದ್ರು. ತಲೆ ತಗ್ಗಿಸಿ ಎಂದ ರಂಗ. ಹಿಂದೊಮ್ಮೆ ಲಾಠಿಯ ರುಚಿ ನೋಡಿದ್ದನಲ್ಲ ಅವ. ಸರ್, ಯಾರೇ ನಮ್ಮನ್ನ ತಡೆದ್ರು ಅವರಿಗೆ ಉತ್ತರ ಕೊಡೋದು ಗೊತ್ತು ನಮಗೆ ಎಂದ ಶಿವ ರಣದೇವನನ್ನು ನೋಡುತ್ತಾ. ಕೇಶವ ನಕ್ಕ. ಸರ್, ಮುಂದಿನ ವಾರ ನೀವು ಕೋರ್ಟ್ಗೆ ಬರಬೇಕು. ನೋಟಿಸ್ ಬಂದಿದೆಯೋ ಇಲ್ವೋ ನಿಮಗೆ? ನೆನಪು ಮಾಡಿದ್ದು ಒಳ್ಳೇದಾಯ್ತು ನಾನು ಅಲ್ವಾ ಎಂದ ಶಿವನದ್ದು ಅವನನ್ನು ಕೆಣಕುವ ಮಾತುಗಳೇ. ರಣದೇವ್ ಕೋಪದಿಂದ ಅವರನ್ನೇ ನೋಡಿದ ಹೊರತು ಮಾತನಾಡಲಿಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆಟನ ಮುಗಿಸ್ತೀನಿ. ನಿಮ್ಮನ್ನ ಏನು ಮಾಡೋಕ್ಕೆ ಆಗದಿರಬಹುದು, ನಿಮ್ಮ ಮಗನ ನಾನು ಏನು ಬೇಕಾದರೂ ಮಾಡಬಹುದು ಅಲ್ವಾ ಕೇಳಿದ ಶಿವನ ಉಪಾಯ ಅದು. ಸುಮ್ಮನೆ ಭೇಟಿಯಾಗಲು ಬಂದಿರಲಿಲ್ಲ ಅವ. ಶರಣ್ ತನ್ನ ಮಗನ ಹೆಸರನ್ನು ಕರೆದ ರಣದೇವ್ ಶಿವನ ಮಾತಿಗೆ. ಹಾಂ, ಶರಣ್ ಅಲ್ವಾ ಮುಂಬೈನಲ್ಲಿ ಶಾನಾಗಿ ಮೆರೆತಿರೋದು ಎಂದ ಶಿವ ಎಲ್ಲವನ್ನೂ ಪತ್ತೆ ಹಚ್ಚಿಕೊಂಡು ಬಂದಿದ್ದನಲ್ಲ. ನನ್ನ ಮಗನ ಸುದ್ದಿಗೆ ಬರಬೇಡ ಶಿವ, ಕೋಪದಿಂದ ಹಲ್ಲು ಬಿಗಿ ಹಿಡಿದು ಎಂದ ರಣದೇವ್. ನೀನು ಇಲ್ಲಿದ್ರೆ ಅಲ್ಲಿ ಅವನು ಒಬ್ಬನೇ ಇರ್ತಾನೆ ಅಲ್ವಾ ಎಂದ ಶಿವನದ್ದು ರಣದೇವನಿಗೆ ಭಯ ಹುಟ್ಟಿಸುವ ಉಪಾಯ. ಶಿವ ಚೀರಿದ ರಣದೇವ್. ಏಯ್ ಅವನಷ್ಟೇ ಜೋರಾಗಿ ಚೀರಿದ ಕೇಶವ. ತನ್ನ ಮುಂದೆ ಶಿವನನ್ನು ಯಾರೋ ಏನೋ ಅಂದರೆ ಸುಮ್ಮನಿರುವವನಲ್ಲ ಇವ. ಅವನ ಹೆಸರನ್ನ ಇನ್ನೊಮ್ಮೆ ಹೀಗೆ ಕರೆಯೋ ಧೈರ್ಯ ಮಾಡಬೇಡ ರಣದೇವ್. ಅವನ ಹೆಂಡತಿ ವಿಷಯಕ್ಕೆ ಹೋಗಿದೀಯಾ ಅಂತ ಅವನು ಕೈ ಮುರಿದಿದ್ದಾನೆ. ನೀನು ಅವನ ವಿಷಯಕ್ಕೆ ಬಂದರೆ ನಾನು ನಿನ್ನ ಮೈಯಲ್ಲಿರೋ ಮೂಳೆನೆಲ್ಲ ಮುರಿತೀನಿ. ಉಸಿರಷ್ಟೇ ಆಡಬೇಕು ನಿನ್ನ ದೇಹದಲ್ಲಿ, ಹಾಗೆ ಮಾಡ್ತೀನಿ ಎಂದ ಕೇಶವನ ರೋಷದಲ್ಲಿ ಶಿವನ ಮೇಲಿನ ಪ್ರೀತಿ ಇತ್ತು. ಅವ ಎಂದೂ ಶಿವನನ್ನು ಆಡಿಕೊಂಡವರನ್ನು ಬಿಡುವವನಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಕಾಪಾಡ್ತೀರಾ ಅಲ್ವಾ? ಇಬ್ಬರನ್ನು ಒಂದೇ ದಿನ ಹೊಡೆದು ಹಾಕ್ತೀನಿ, ನೋಡ್ತೀರಿ ಎಂದ ರಣದೇವನ ಧ್ವನಿ ಸಣ್ಣದಾಗಿತ್ತು. ಇಂದು ಕೇಶವ ಅವನ ಕೊರಳತ್ತ ಕೈ ಚಾಚುತ್ತಿದ್ದಂತೆ ಶಿವ ಅವನ ಭುಜದ ಮೇಲೆ ಕೈ ಇಟ್ಟು, ಬೇಡ ಕೇಶು, ಸಮಯ ಬರಲಿ ಎಂದ. ಕೇಶವ ಕೈ ಹಿಂದೆ ತೆಗೆದು ನಿಂತ. ಅವನ ಮಗನನ್ನ ಅವನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಎಂದ ಶಿವ ರಣದೇವನಿಗೆ ಭಯ ಹುಟ್ಟಿಸಿದ. ರಣದೇವ್ ಹೆದರಿದ ಕೂಡ. ಬಾ ಈಗ ಹೋಗೋಣ ಎಂದಾಗ ಕೇಶವ ಅವನನ್ನೇ ಕೋಪದಿಂದ ನೋಡುತ್ತಾ ಶಿವನ ಹಿಂದೆ ನಡೆದ. ಶರಣ್, ಮೊದಲು ಅವನನ್ನು ಇಲ್ಲಿಗೆ ಕರೆಸ್ಕೋಬೇಕು, ಅವನು ನನ್ನ ಜೊತೆನೇ ಇರಬೇಕು, ಈ ಶಿವ ಹೇಳಿದಾಗೆ ಮಾಡ್ತಾನೆ ಎಂದುಕೊಂಡ ರಣದೇವ್ ಮಗನಿಗೆ ಕರೆ ಮಾಡಿದ. ಶಿವ ಅಂದುಕೊಂಡಂತೆ ಎಲ್ಲವೂ ನಡೆಯುತ್ತಿತ್ತು. ಇನ್ನು ಅವನ ಮಗ ಇಲ್ಲಿಗೆ ಬಂದೇ ಬರ್ತಾನೆ ಕೇಶು, ಆಗ ಎಲ್ಲನೂ ಬಾಯಿ ಬಿಡಿಸೋಣ ಎಂದ ಶಿವ ಮತ್ತೆ ಸ್ಟೇಷನಿನತ್ತ ನಡೆದ. ನೀನು ಅಪ್ಪನ ಕೋಣೆಯಲ್ಲಿ ಫ್ರೆಶ್ ಆಗಿ ಬಾ, ನಮ್ಮ ಕೋಣೆಗೆ ಈಗಲೇ ಹೋಗಬೇಡ ಎಂದಳು ಶಕ್ತಿ ಅವ ಮನೆಗೆ ಬಂದಾಗ. ಸಮಯ ಆಗತಾನೆ 7 ಗಂಟೆಯಾಗಿತ್ತು. ಯಾಕೆ, ನಮ್ಮ ರೂಮ್ ಏನಾಗಿದೆ ಕೇಳಿದ ಶಿವನಿಗೆ ಅನುಮಾನ ಬರೆದಿರಲು ಹೇಗೆ ಸಾಧ್ಯ? ಪೊಲೀಸ್ ಅಲ್ಲವೇ? ಅದೆಲ್ಲ ಏನೂ ಪ್ರಶ್ನೆ ಮಾಡೋ ಹಾಗಿಲ್ಲ, ನೀನು ನಾನು ಹೇಳಿದ್ದನ್ನು ಮಾಡೋ ಅಷ್ಟೇ ಎಂದಳು ತನ್ನ ಮಾತನ್ನೇ ಅವ ಕೇಳಬೇಕೆಂದು. ಅವಳದೇನೋ ಪ್ರೀತಿಯ ಕ್ಷಣಗಳನ್ನು ಕಳೆಯುವ ಯೋಚನೆ. ಹಾಗಾಗಿ ಏನೋ ಯೋಚಿಸಿ ಆಸ್ಪತ್ರೆಯಿಂದ ಸಂಜೆಯೇ ಮನೆಗೆ ಬಂದವಳು ಎಲ್ಲ ತಯಾರಿ ಮಾಡಿದ್ದಳು. ಸರಿ ಮೇಡಮ್, ನಿಮ್ಮ ಟೈಮ್ ಅಲ್ವಾ ಈಗ, ನೀವು ಹೇಳ್ದಾಗೆ ಆಗಲಿ ಎಂದವ ರಾಯರ ಕೋಣೆಗೆ ನಡೆದು ಮುಖ ತೊಳೆದು ಬಂದ. ಶಕ್ತಿ ಟೀ ಮಾಡಿ ತಂದು ಅವನ ಕೈಗಿಟ್ಟಳು. ಅವ ರಾಯರ ಜೊತೆ ಮಾತನಾಡುತ್ತಾ ಕುಳಿತ. ಶಕ್ತಿ ಅಡುಗೆ ಮನೆಯಲ್ಲಿ ಅವನಿಷ್ಟದ ಅಡುಗೆ ತಯಾರಿಸುತ್ತಿದ್ದಳು ಶಾರದಮ್ಮನ ಜೊತೆ. ಶಿವ ಊರಿನಲ್ಲಿ ನಡೆಯುತ್ತಿರುವ ಎಷ್ಟೋ ವಿಷಯಗಳನ್ನು ರಾಯರ ಜೊತೆ ಕುಳಿತು ಮಾತನಾಡಿದ. ಇನ್ನೂ ಗಂಟೆಯಾದರೂ ಅಡುಗೆ ಮನೆಯಿಂದ ಹೊರಬಾರದವಳನ್ನು ನೋಡದೇ ಇರಲಾಗಲಿಲ್ಲ ಅವನಿಗೆ. ಸರ್, ಏನು ಮಾಡ್ತಿದ್ದಾಳೆ ಇವತ್ತು ನಿಮ್ಮ ಮಗಳು ಕೇಳಿದ ರಾಯರಿಂದ ತಿಳಿದುಕೊಳ್ಳಲು.
ನನಗೇನೋ ಗೊತ್ತಿಲ್ಲ ಶಿವ, ಅವಳಿಗೆ ಗೊತ್ತು ಎಲ್ಲನೂ ಎಂದ ರಾಯರು ಮಗಳ ಪರವಾಗಿ. ಅವಳು ಹೇಳ್ಬೇಡ ಅಪ್ಪ ಅಂದಿರ್ತಾಳೆ ನಿಮಗೆ, ನನಗೆ ಗೊತ್ತು, ನಾನೇ ನೋಡ್ತೀನಿ ಎಂದವ ಎದ್ದು ಅಡುಗೆ ಮನೆಯತ್ತ ನಡೆದ. ಶಕ್ತಿ, ಮೀನು ಮಾಡ್ತಿದ್ಯಾ? ಅಡುಗೆ ಮನೆಯ ಬಳಿ ಬಂದಾಗ ಮಸಾಲೆ ವಾಸನೆ ಮೂಗಿಗೆ ಬಡಿಯುತ್ತಿದ್ದಂತೆ ಕೇಳಿದ. ನೀನು ಯಾಕೆ ಬಂದೆ ಇಲ್ಲಿಗೆ ಎಂದಳು ಅವನತ್ತ ತಿರುಗಿ. ನಿನಗೆ ಸಹಾಯ ಮಾಡೋದಕ್ಕೆ ಎಂದವ ಶಾರದಮ್ಮನನ್ನು ನೋಡುತ್ತಾ. ಶಾರದಮ್ಮ, ನೀವು ಹೋಗಿ, ನಾನು ಅವಳಿಗೆ ಸಹಾಯ ಮಾಡ್ತೀನಿ ಎಂದ. ಶಾರದಮ್ಮ ಮಾತನಾಡದೆ ಹೊರ ನಡೆದರು. ಮಾಡೋಕ್ಕೆ ಏನಿಲ್ಲ ಸಪ್ಲೈಯರ್ ಇಲ್ಲಿ ಎಂದಳು ಗ್ಯಾಸ್ ಮೇಲಿದ್ದ ಅಡುಗೆ ನೋಡುತ್ತಾ. ಅವ ಅವಳನ್ನೇ ನೋಡುತ್ತಾ ನಿಂತ. ತನ್ನ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಕೂದಲನ್ನು ಪೂರ್ತಿಯಾಗಿ ಮೇಲೆ ಕಟ್ಟಿ ಹಣೆಯ ಮೇಲಿನ ಬೆವರು ಹನಿಗಳನ್ನು ಒರೆಸುತ್ತಾ ಅಡುಗೆ ಮಾಡುವಲ್ಲಿ ಮಗ್ನಳಾಗಿದ್ದವಳನ್ನು ಕಂಡವ ಪ್ರೀತಿಯಿಂದ ಅವಳನ್ನೇ ನೋಡುತ್ತಾ ನಿಂತ. ಯಾಕೆ ಹಾಗೆ ನೋಡ್ತಿದ್ಯಾ ಅವನತ್ತ ನೋಡಿ ಕೇಳಿದಳು. ಆಫೀಸ್ನಲ್ಲಿ ಪೆನ್ ಹಿಡಿದು ಒಂದೇ ಸಹಿಯಿಂದ ಕೆಲಸ ಮುಗಿಸೋ ಈ ಕೈಗಳು ನನಗೋಸ್ಕರ ಅಡುಗೆ ಮಾಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಎಂದವ ಅವಳ ಮುಂದೆ ಹೆಜ್ಜೆ ಇಟ್ಟು ಅವಳ ಕೈ ಹಿಡಿದು ಅಂಗೈಗೆ ಮುತ್ತಿಟ್ಟ. ಥ್ಯಾಂಕ್ ಯು ಎಂದಳು ಚಂದದ ನಗೆಯೊಂದಿಗೆ. ಇಷ್ಟೊಂದು ಕಷ್ಟಪಟ್ಟು ಮಾಡೋದು ಬೇಕಿತ್ತ ನಿನಗೆ ಎಂದ ಅವಳ ಹಣೆಯ ಮೇಲಿನ ಬೆವರನ್ನು ಒರೆಸುತ್ತ. ಕೇಶವ ಅಡುಗೆ ಮಾಡಿದರೆ ಸುಮ್ಮನೆ ಊಟ ಮಾಡ್ತೀಯಾ, ನನಗಾದರೆ ಹೀಗೆಲ್ಲ ಅಂತೀಯಾ ತಮಾಷೆಗೆಂದಳು. ಅವ ಮಾತನಾಡದೆ ಅವಳನ್ನೇ ನೋಡಿದ. ಯಾಕೆ, ಏನಾಯಿತು ಕೇಳಿದಳು ಅವನ ಮೌನ ನೋಡಿ. ನನಗೋಸ್ಕರ ಮಿಡಿಯೋ ಜೀವ ಅಂದರೆ ಅದು ನೀನು ಮತ್ತೆ ಕೇಶವ, ಅದರಲ್ಲೂ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ನಿನ್ನನ್ನು ಎಂದ ಅವಳ ಹಣೆಗೊಂದು ಮುತ್ತಿಟ್ಟು. ಅದು ನಿನ್ನ ಕಲ್ಪನೆ ಶಿವ, ನಿನಗೋಸ್ಕರ ನಿನ್ನ ಕುಟುಂಬ ಇದೆ ಎಂದಳು ಬೇಕೆಂದೆ. ಅವಳು ಹೇಳಿದ್ದು ನಿಜವೇ. ಅವನ ತಾಯಿ ಅವನಿಗೋಸ್ಕರ ಕಾಯುತ್ತಿರುವರಲ್ಲವೇ ಅಲ್ಲಿ. ಅವಳ ಮಾತಿಗೆ ಅವನ ಮುಖ ಗಂಭೀರವಾಯಿತು. ಯಾಕೆ ಸುಮ್ಮನಾಗ್ಬಿಟ್ಟೆ ಪ್ರಶ್ನೆ ಮಾಡಿದಳು ಅವ ಮೌನವಾದಾಗ. ಹೊಟ್ಟೆ ತುಂಬ ಹಸಿತಿದೆ ಮೀನು ನೋಡಿ, ಬೇಗ ಅಡುಗೆ ಮಾಡು ಸಪ್ಲೈಯರ್ ಹೆಂಡ್ತಿ ಎಂದ ಗಂಭೀರ ಬಿಟ್ಟು ಮಾತು ಮರೆಸಿ. ಅವನಿಗೂ ಅವಳ ಖುಷಿ ಹಾಳು ಮಾಡುವುದು ಬೇಡವಾಗಿತ್ತು. ಆದರೆ ಅವಳು ಬೇಕೆಂದೇ ಕುಟುಂಬದ ಬಗ್ಗೆ ಮಾತನಾಡಿದ್ದೆಂದು ಇವನಿಗೆ ಅರ್ಥವಾಗಲಿಲ್ಲ. ಇನ್ನೂ 10 ನಿಮಿಷ ಅಷ್ಟೇ, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದವಳು ಅವನ ಜೊತೆ ಅಡುಗೆ ಮನೆಯಿಂದ ಹೊರಬಂದಳು. ಶಾರದಮ್ಮ, ಗ್ಯಾಸ್ ಮೇಲಿರೋದನ್ನು ನೋಡ್ತೀರಿ, ಇನ್ನೊಂದೆರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ, ಹಾಗೆ ಒಂದೊಂದೇ ಅಡುಗೆ ಪಾತ್ರೆನ ಬಾಲ್ಕನಿಗೆ ತಗೊಂಡೋಗಿ ಎಂದು ಶಿವನತ್ತ ತಿರುಗಿ. ನೀನು ಶಾರದಮ್ಮನಿಗೆ ಸಹಾಯ ಮಾಡು, ನಾನು ಫ್ರೆಶ್ ಆಗಿ ಬರ್ತೀನಿ ಎಂದಳು. ಬಾಲ್ಕನಿಗ ಯಾಕೆ ಕೇಳಿದವನಿಗೆ ಅವಳ ಉಪಾಯ ಗೊತ್ತಿಲ್ಲವಲ್ಲ. ಇವತ್ತು ಅಲ್ಲೇ ಕುತ್ಕೊಂಡು ಊಟ ಮಾಡೋಣ ಎಲ್ಲರೂ ಎಂದು ಕೋಣೆಗೆ ನಡೆದಳು. ಶಿವ ಅವಳು ಹೇಳಿದಂತೆ ಶಾರದಮ್ಮನಿಗೆ ಸಹಾಯ ಮಾಡಲು ನಿಂತ. 10 ನಿಮಿಷ ಎಂದವಳು 15 ನಿಮಿಷ ತೆಗೆದುಕೊಂಡಳು. ಶಿವರಾಯರ ಜೊತೆ ಶಾರದಮ್ಮ ಕೂಡ ಬಾಲ್ಕನಿಯಲ್ಲಿ ಕುಳಿತಿದ್ದರು ಊಟಕ್ಕೆಂದು. ಸಣ್ಣ ಟೇಬಲ್ ಇಟ್ಟು ಸುತ್ತಲೂ 4 ಚೇರ್ ಇಟ್ಟು ಊಟಕ್ಕೆ ಸಿದ್ಧ ಮಾಡಿದ್ದಳು ಶಕ್ತಿ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.